Hey guys, welcome back to the episode number 2 of Learning Filmmaking in 100 Days. ಇವತ್ತು ನಾನು ಪ್ರೀ ಪ್ರೊಡಕ್ಷನ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಬೇಕಂತ ಇದ್ದೀನಿ. ಪ್ರೀ ಪ್ರೊಡಕ್ಷನ್ ಚಿಕ್ಕ ಪ್ರೊಸೆಸ್ ಅಲ್ಲ, ತುಂಬ ದೊಡ್ಡ ಪ್ರೊಸೆಸ್ಸು. ಪ್ರೀ ಪ್ರೊಡಕ್ಷನ್ ಅಂತಂದರೆ ನಾವು ಮೂವಿ ಶೂಟ್ಗೆ ಹೋಗೋಕ್ಕಿಂತ ಮುಂಚೆ ಏನು ಪ್ರೊಸೆಸ್ಗಳಿರುತ್ತೆ, ಪ್ಲ್ಯಾನ್ಗಳಿರುತ್ತೆ, ಆಮೇಲೆ ಪ್ರಿಪ್ರೇಷನ್ಸ್ಗಳಿರುತ್ತೆ, ಅದನ್ನು ಪ್ರೀ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಸ್ಟಾರ್ಟಿಂಗು ಒಬ್ಬ ರೈಟರ್ ಹತ್ರ ಒಂದು ಐಡಿಯಾ ಇದ್ದರೆ ಅದನ್ನು ಡೆವಲಪ್ ಮಾಡಿ ಒಂದು ಸ್ಕ್ರಿಪ್ಟಾಗಿ ರೆಡಿ ಮಾಡ್ತಾನೆ. ಸ್ಕ್ರಿಪ್ಟು ಸ್ಟೋರಿ ಬೋರ್ಡ್ ಆಗುತ್ತೆ. ಸ್ಟೋರಿ ಬೋರ್ಡ್ ಅಂತಂದರೆ ಒಂದು ಸೀನ್ಸ್ನ ಯಾವ ಶಾರ್ಟ್ಗಳು ಯಾವ ಆ್ಯಂಗಲ್ಗಳು ತೆಗಿಬೇಕು ಅಂತ ಒಂದು ಪಿಕ್ಚರಲ್ ಫಾರ್ಮ್ ಇರುತ್ತೆ, ಅದನ್ನು ಸ್ಟೋರಿ ಬೋರ್ಡ್ ಅಂತ ಹೇಳ್ತಾರೆ. ಸ್ಟೋರಿ ಬೋರ್ಡ್ ರೆಡಿ ಆದಮೇಲೆ ಒಂದು ಈ ಫಿಲಮ್ಗೆ ಯಾವ ಲೀಡ್ ಆ್ಯಕ್ಟರ್ ಸೂಟ್ ಆಗ್ತಾರೆ, ಲೀಡ್ ಆ್ಯಕ್ಟ್ರೆಸ್ ಸೂಟ್ ಆಗ್ತಾರೆ, ಇಲ್ಲ ಯಾವ ಆ್ಯಕ್ಟರ್ ಸೂಟ್ ಆಗ್ತಾರೆ, ಅವ್ರಿಗೆಲ್ಲ ಕರೆಸ್ಬಿಟ್ಟು ನರೇಟ್ ಮಾಡ್ತಾರೆ. ನರೇಟ್ ಮಾಡಿಬಿಟ್ಟು ಲುಕ್ ಟೆಸ್ಟ್ ಕೊಡ್ತಾರೆ. ಲುಕ್ ಟೆಸ್ಟ್ ಮಾಡಾದ್ಮೇಲೆ ಆ ಕ್ಯಾರೆಕ್ಟರ್ಗೆ ಅವ್ರು ಸೂಟರೆ ಅವ್ರನ್ನ ಫೈನಲೈಸ್ ಮಾಡ್ತಾರೆ. ಫೈನಲೈಸ್ ಮಾಡಿದ ತಕ್ಷಣ ವರ್ಕ್ಶಾಪ್ಸ್ಗಳಿರುತ್ತೆ. ವರ್ಕ್ಶಾಪ್ಸ್ ಅಂತ ಅಂದರೆ ಆ ಮೂವಿ ಸೀನ್ಸ್ಗಳನ್ನ ರಿಹರ್ಸಲ್ ಮಾಡೋದು, ಇಲ್ಲ ಡೈಲಾಗ್ಸ್ಗಳನ್ನ ಪ್ರಾಕ್ಟೀಸ್ ಮಾಡೋದು, ಇದೆಲ್ಲ ವರ್ಕ್ಶಾಪ್ಸಲ್ಲಿ ಆಗುತ್ತೆ. ಸೊ ಇದು ನಮ್ಮದು ಪ್ರೀ ಪ್ರೊಡಕ್ಷನ್ದು ಫಸ್ಟ್ ಪಾರ್ಟ್ ಆಯಿತು. ಸೆಕೆಂಡ್ ಪಾರ್ಟಲ್ಲಿ ಮೇನಾಗಿ ಏನಾಗುತ್ತೆ ಅಂತಂದರೆ ಮೂವಿದು ಬಡ್ಜೆಟ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ಬಡ್ಜೆಟ್ ಹೆಂಗೆ ಎಸ್ಟಿಮೇಟ್ ಮಾಡ್ತಾರೆ ಅಂತಂದರೆ ಮೂವಿ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಕೂತ್ಕೊಂಡು ಆ್ಯಕ್ಟರ್ಸ್, ಲೀಡ್ ಆ್ಯಕ್ಟ್ರಸ್ ಇಲ್ಲ ಲೀಡ್ ಆ್ಯಕ್ಟರ್ಸ್ನ ಕೂತ್ಕೊಂಡು ಅವ್ರದ್ದು ರೆಮ್ಯುನರೇಷನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅದಾದಮೇಲೆ ಮ್ಯೂಸಿಕ್ ಡೈರೆಕ್ಟರ್, ಸಿನಿಮಾಟೋಗ್ರಾಫರ್, ಈ ಥರ ಟೆಕ್ನಿಕಲ್ ಟೀಮ್ಸ್ ಏನಿರುತ್ತೆ ಅವ್ರದ್ದು ರೆಮ್ಯುನರೇಷನ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ಆಮೇಲೆ ಲೊಕೇಶನ್ಸ್, ಯಾವ್ಯಾವ ಲೊಕೇಶನ್ಸಲ್ಲಿ ಸೂಟ್ ಆಗಬೇಕು, ಅದ್ರದ್ದು ಕಾಸ್ಟಿಂಗ್ ಎಷ್ಟು, ಅದ್ರ ರೆಂಟ್ ಎಷ್ಟು, ಅದನ್ನು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಬಡ್ಜೆಟಿಂಗ್ ಮಾಡ್ತಾರೆ. ಇದಾದಮೇಲೆ ಲೀಗಲ್ ಆ್ಯಂಡ್ ಪರ್ಮಿಷನ್ಸ್. ಲೀಗಲ್ ಆ್ಯಂಡ್ ಪರ್ಮಿಷನ್ಸ್ ಏನಂದರೆ ನಾವು ಶೂಟಿಂಗ್ ಮಾಡಬೇಕಾದ್ರೆ ಫಸ್ಟ್ ಪರ್ಮಿಷನ್ಸ್ಗಳನ್ನ ಇಸ್ಕೊಬೇಕು. ಇವಾಗ ಔಟ್ಡೋರ್ ಶೂಟಿಂಗ್ ಮಾಡ್ತಿದ್ರೆ ಪರ್ಮಿಷನ್ ಬೇಕು ನಮಗೆ. ಇವಾಗ ನಾವು ಔಟ್ ಆಫ್ ಕಂಟ್ರಿ ಶೂಟ್ ಮಾಡ್ತೀವಿ ಅಂದರೆ ಅಬ್ವಿಯಸ್ಲಿ ಪರ್ಮಿಷನ್ ಬೇಕು, ವೀಸಾ ಬೇಕು, ಅವ್ರು ಆಚೆ ಕಡೆ ಟ್ರಾವೆಲ್ ಮಾಡೋಕ್ಕೆ ನಮ್ಗೆ ಡಾಕ್ಯುಮೆಂಟ್ಸ್ಗಳು ಬೇಕು. ಇದರಲ್ಲಿ ನಮಗೆ ಲೀಗಲ್ಸ್ ಆ್ಯಂಡ್ ಪರ್ಮಿಷನ್ಸ್ ಅಂತ ಬರುತ್ತೆ. ಸೊ ಇಷ್ಟೇ ಗೈಸ್ ಈ ಪಾರ್ಟಲ್ಲಿ. ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಪ್ರೊಡಕ್ಷನ್ ಬಗ್ಗೆ ಹೇಳ್ತೀನಿ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ಓಕೆ, ಬಾಯ್.